ಅತ್ಯುದ್ರಿಕ್ತ ವಿದೋಷ ಸುಖ ಭಾಗ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಆಂತ ಮೋಕ್ಷ ವಿಮೋಕ್ಷದಂ ಹರಿವಜಂ ನಿತ್ಯಂ ಸದೋಪಸ್ಮಹೇ. ಯಾವ್ದಾಯ್ತೀಗ? ಯಜಂತಿ ಸಹಯಜ್ಞ ಪ್ರಜಾ ಸೃಷ್ಟ್ವಾ. ಮುಂದೆ ಇಲ್ಲಿದೆ, ಸಿಕ್ತು ಬಿಡಿ, ಸಿಕ್ತು. ಹಾ, ಯಾವ್ದು ಓದ್ತಿದ್ದೇನೆ? ಅಸುರಾಹ ಸ್ತಬ್ಧತಾಂ ಯಾತಾಹ ಬ್ರಹ್ಮಃ ಮಿತಿಮಾನಿನಃ. ಅಸುರರೆಲ್ಲ ದೇವರ ಮಹಿಮೆ ಗೊತ್ತಾಗ್ದೇನೆ ನಾವೆಲ್ಲ ಕೂಡ ಏನಂತ ತಿಳ್ಕೊಂಡ್ಬಿಟ್ರು, ಅವರು ದೇವರಿಗೆ ನಮಸ್ಕಾರನೇ ಮಾಡಿದ್ರು. ಸ್ತಬ್ಧರು ಅಂದ್ರೆ ಅಪ್ರಣತ ಸ್ವಭಾವ. ನಿಂತ್ಕೊಂಡ್ರು. ನೀನ್ ಹಾಗಾಗಬೇಡ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಮಗನಿಗೆ ಉಪದೇಶ ಮಾಡ್ತಾರೆ, ನೀ ಮಾಡುವ ತಪ್ಪು ತಿಳ್ಕೊಬೇಡ ಅಂತ ಹೇಳಿ. ಅಸತ್ಯಂ ಜಗದಿತ್ಯಾಹು ಸಿದ್ಧೋಹಂ ಬಲವಾನಿ, ಇದಿಷ್ಟು ಭಗವದ್ಗೀತಾ ಮಾತುಗಳೇ. ಅನೀಶ್ವರಂ ಜಗಚ್ಚಾಹು ಅಪ್ರತಿಷ್ಠ, ಇದಿಷ್ಟು ಗೀತಾ ಸೃಷ್ಟಾಗುತ್ತೆ, ಗೀತಾಭಾಷ್ಯ. ತಥೈವ ಚ ಚೇತನೈಕತ್ವ ವಿಷಯಾನ್ ವೇದಾನಾಹುಚ್ಚ ಸರ್ವಶಃ ಕುತರ್ಕ ಪರಮಾನಿತ್ಯಂ ನ ಸಹಂತೆ ಗುಣಾನ್ ಹರೇಹೇ. ಶಾಸ್ತ್ರತತ್ವಮವಿಜ್ಞಾಯ ಬ್ರೂಯುಹು ದೇವೇಶು ಚೈಕತಾ. ಆಮೇಲೆ ಯಾಂತಿ ಚೈವ ತಮೋ ಘೋರಂ ಪರಮಾತ್ಮ ವಿನಿಂದಕಾಹ. ಇಷ್ಟು ಕೂಡ ಅವ್ರ ಸ್ವಭಾವ ಹೇಳ್ತಾರೆ. ಅಸುರರ ಸ್ವಭಾವ ಹೀಗಿರುತ್ತೆ. ಇಷ್ಟೊತ್ತು ಓದಿದ್ದಾಗಿ ಅನುವ್ಯಾಖ್ಯಾನದಲ್ಲಿ ಅದನ್ನೇ ತಿಳಿಸಿದ್ರು. ಜಗತ್ತ ನಾಶಾಂತ್ಯ ಅಂತಾರೆ, ಅಪ್ರತಿಷ್ಠ ಅಂತಾರೆ, ಮತ್ತು ಚೇತನಲ್ಲಿ ಒಬ್ಬನೇ ಇದ್ದಾನೆ ಅಂತ ಕರೀತಾರೆ. ಎಲ್ಲ ಹೇಳ್ತಾ ಹೋಗ್ತಾರೆ. ದೇವರಲ್ಲಿ ಭೇದ ಹೇಳ್ತಾರೆ, ನಮ್ಮಲ್ಲಿ ಭೇದ ಇಲ್ಲ ಅಂತಾರೆ. ಎಲ್ಲ ತಪ್ಪುಗಳೇ. ಇವ್ರಿಗೆ ಏನ್ ಗೊತ್ತಿಲ್ಲ. ಶಾಸ್ತ್ರ ತತ್ವ ಅವಿಜ್ಞಾಯ ಬ್ರೂಯುಹು ದೇವೇಶು ಚೇಕತ. ಈ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗ್ಬಿಟ್ರೆ ಎಲ್ಲ ಇಟ್ಟಿರ್ತಾರೆ. ಇಷ್ಟು ನೀರು, ಇಷ್ಟು ಲೋಟದಲ್ಲಿ ಯಾಕೆ ನೀರು ಇಟ್ಟಿದ್ದಾರೆ? ನೂರಾರು ಬಾಟಲ್ಗಳು ಇಟ್ಟಿರ್ತಾರೆ. ಗೊತ್ತಾಯ್ತಾ? ಏನ್ ಬುದ್ಧಿ ಇಲ್ಲ, ಒಂದಿಟ್ಕೊಂಡು ಎಷ್ಟು ಬಾಡಿ ಕೊಡ್ಬೋದಾಯ್ತು ಉಳಿದ ಜಾಗ ಅನ್ಕೋತಾರೆ. ಅವ್ರು ಮುಟ್ಟಿ ಹೊಡೆದ್ರೆ ಗೊತ್ತಾಗ್ತದೆ ಏನದು ನೀರೆಲ್ಲ ಆಸಿಡ್ ಅಂತ ಅವಾಗ ಗೊತ್ತಾಗ್ತದೆ. ಆ ರೀತಿ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಇವತ್ತು ನಾವು ಪ್ರಾಕ್ಟಿಕಲಿ ಮುಟ್ಸೋದೇ ಇಲ್ಲ. ಫಸ್ಟು ಹುಡುಗನೆಲ್ಲ ಹತ್ರನೇ ಬಿಡೋದಲ್ಲ. ಅದಕ್ಕೆಲ್ಲ ಹೈಡ್ರೋ ಕಾನ್ಸಂಟ್ರೇಟೆಡ್ ಡೈಲ್ಯೂಟ್ HCl ಅವೆಲ್ಲ ಇರ್ತಾವಲ್ಲ, ಭಾರಿ ಡೇಂಜರಸ್ ಅದು. ಅದಕ್ಕೆ ಆದಷ್ಟು ಪಕ್ಕದಲ್ಲಿ ನಿಂತು ಮಾಡಿಸ್ತಾರೆ ಮೊದ್ಲಂತೂ. ಅಷ್ಟು ಕೇರ್ ತಗೋತಾರೆ. ಅದು ನಮ್ಗೆ ಎದುರಿಗೆ ಕಾಣೋದೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಆಸಿಡ್ ಅಂತ ಗೊತ್ತಾಗುತ್ತಾ? ಇನ್ನೊಂದು ಬಾಯಲ್ಲಿ ಹಾಕೊಂಡ್ಬಿಟ್ರೆ ಗೋವಿಂದ ನೀರು ಕುಡಿದ ಬಾಯಾರಿಕೆ ಅಂತೇಳಿ ಆ ಥರ. ಇನ್ನು ಪ್ರತ್ಯಕ್ಷ ಎಷ್ಟು ಪೂರ್ವ ನಮ್ದಾಗ ಆಗಮ. ಅದಕ್ಕೆ ಆಗಮ ಬೇಕು. ಸೈನ್ಸ್ ಕೆಮಿಸ್ಟ್ರಿ ಆಗಮ. ಅದಕ್ಕೆ ಅದು ಯಾವ ಆಗಮ ಬೇಕು? ಅದಕ್ಕೆ ಕೆಮಿಸ್ಟ್ರಿ ಬೇಕು. ಆಯಾ ಶಾಸ್ತ್ರಕ್ಕೆ ಆಯಾ ಆಗಮ ಬೇಕು. ಗೊತ್ತಾಯ್ತಾ? ಕೋರ್ಟಿಗೆ ಲಾ ಬೇಕು. ಕೋರ್ಟಲ್ಲಿ ಏನಿದ್ರು ಅದು ನಡಿಬೇಕಾದ್ರೆ ಲಾ ಅಷ್ಟೇ. ಇದೆಲ್ಲ ತಿಳ್ಕೊಂಡ್ರೆ ಯಾವ್ದು ಎಲ್ಲಿ ನಡಿಬೇಕು ಎಲ್ಲದಕ್ಕೂ ಒಂದೇ ಲೆಕ್ಕ. ಇವರು ಸಿನಿಮಾ ನಾಟಕ ನೋಡಿದಾಗಲ್ಲ. ಇದು ಶಾಸ್ತ್ರ ಓದೋದು ಅಂದ್ರೆ ಬೇರೆ ರೀತಿ. ಶಾಸ್ತ್ರ ತತ್ವ ವೈಜ್ಞಾಯ ಬ್ರೂರ್ ದೇವೇಶು ಚೈಕತಾಂ ಯಾಂತಿ ಚೈವ ತಮೋ ಘೋರಂ ಪರಮಾತ್ಮ ವಿನಿಂದ. ಫಲ ಏನು ಅಂದ್ರೆ ಇಲ್ಲಿ ತಮಸ್ಸಾಗುತ್ತೆ. ಯಾತಕ್ಕೆ ಕೇಳ್ತಾರೆ ಅಂದ್ರೆ, ಆ ನೀರನ್ನು ತಿಳ್ಕೊಂಡು ಆಸಿಡ್ ಕುಡಿದ್ಬಿಟ್ಟ, ಕತೆ ಮುಗಿತಲ್ಲ. ಹೀಗೆ ಆಗತ್ತೆ. ನನ್ನ ತಮಸ್ಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಕಣ್ಣಿಗೆ ಆಸಿಡ್ ಹಾಕೊಂಡ ಕಣ್ಣು ಕಾಯ್ತು, ಕತ್ಲಾಗ್ಲಿಲ್ಲ, ಸರಿಯಾಗಿ ನೋಡ್ಲಿಲ್ಲ, ಕಣ್ಣು ಹೋಗುತ್ತೆ ಅಂತ. ಆಲಂಬ್ಯ ತನ್ಮತಂ ತತ್ವಂ ಏಕತ್ವಂ ವಿಧಿ ವಿಷ್ಣುನ ಏಕತ್ವಾಭಾವೋ ನೈವ ಭವೇಥಾಶ್ಚ ಮಹಾಮನಃ ತನ್ನಿಷ್ಠಾ ಹಿ ಪ್ರಜಾ ಯಸ್ಮಾತ್ ತತ್ ಪ್ರತಿಷ್ಠಾಚ್ಛ ಮೋಗ. ಅದು ಹೇಳಿದ ಯಾತಕ್ಕೆ ತಪ್ಪು ಅಂದ್ರೆ ತೋರಿಸ್ತಾರೆ. ಆ ಮತವನ್ನು ನಂಬಿ ಮಾತಾಡಕ್ಕೆ ಹೋಗಬಾರದು. ಮತ ತಪ್ಪದು. ಏಕತ್ವಾಭಾವತೋ ನೈವ ಭವೇಥಾಶ್ಚ ಮಹಾಮನಃ. ಏಕತ್ವಾಭಾವ ಇಲ್ಲ. ದೇವರಲ್ಲಿ ಏಕತ್ವ ಇದೆ, ಜಗತ್ತಿಂದ ಭೇದ ಇದೆ. ಅದು ಅರ್ಥ ಮಾಡ್ಕೊಳ್ಳೋದು ಏನ್ ಹೇಳ್ತಾರೆ ಅವರು? ಎಲ್ಲ ಒಂದೇ ಅಂತ ಹೇಳ್ತಾರೆ. ತನ್ನಿಷ್ಠಾ ಹಿ ಪ್ರಜಾ ಯಸ್ಮಾತ್ ತತ್ ಪ್ರತಿಷ್ಠಾಚ್ಛ ಮೋಕ್ಷಾಗ. ಎಲ್ಲಾ ಪ್ರಜೆಗಳು ದೇವರನ್ನು ಆಶ್ರಯಿಸಿದ್ದಾರೆ. ಅವ್ರು ಹೇಳಿದ ಅಪ್ರತಿಷ್ಠಂ, ದೇವರಿಗೆ ಯಾರು ಆಶ್ರಯ ಬೇಕಿಲ್ಲ, ವೆರ್ ಆರ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ. ತಪ್ಪದು. ಅವ್ನು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ತಮಗೆ ಸೆಲ್ಫ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ತನ್ಮೂಲಾಶ್ಚ ಯತಸ್ತಾಸಾಂ ತದ್ಭಾವ ಕುತ ಏವ. ಎಲ್ಲರೂ ಭಗವಂತನೇ ಮೂಲ ಕಾರಣ ಅಂದ್ರೆ ಜನ್ಮಾದ್ಯಸ್ಯ ಯತಃ, ಮೂಲ ಕಾರಣ. ತಾಸಾಂ ತದ್ಭಾವ ಅಂದ್ರೆ ಯಾರಿಂದ ಹುಟ್ಟಿ ಬಂದಿದ್ದಾರೋ ಅದೇ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಅದನ್ನು ತಪ್ಪು ಹೇಳ್ತಾ ಇದ್ದೆ. ಅದು ಅವರ ಪೂರ್ವ ಪಕ್ಷ, ಇಲ್ಲಿ ಸಿದ್ಧಾಂತ. ಯದಿ ಸ್ವತೋ ಅನ್ಯ ಪರಮೋ ದೇಹೇಸ್ಮಿನ್ ಸಂವ್ಯವಸ್ಥಿತ ನ ದೃಶ್ಯತೆ ಕುತ ಇತಿ ಭೂಯ ಪಪ್ರಶ್ಚ ಪುತ್ರ. ಆಗ ಪ್ರಶ್ನೆ ಬಂತು. ಹಾಗಿದ್ರೆ ದೇವರೆಲ್ಲಿದ್ದಾನೆ ಅಂತ ಆಯ್ತು. ಈಗ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಅಷ್ಟೆಲ್ಲ ನಮ್ಮೊಳಗಿದ್ದಾನೆ. ಎಲ್ಲೋ ಅಲ್ಲ, ಹೃದಯದಲ್ಲಿದ್ದಾನೆ. ಹೃದಯದಲ್ಲಿ ಎಷ್ಟು ಸೂಕ್ಷ್ಮ ರೂಪದಲ್ಲಿದ್ದಾನೆ. ಆ ಪ್ರಶ್ನೆ ಬರುತ್ತ. ಹಾಗಿದ್ರೆ ಸೂಕ್ಷ್ಮ ಯಾಕೆ ಕಾಣೋದಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಎಲ್ಲೋ ಹುಡುಕಿ ಕಾಣೋದಿಲ್ಲ ಅಂದ್ರೆ ಸರಿನೇ, ನಮ್ಮೊಳಗಿದ್ದಾನೆ ಅಂತ ಹೇಳ್ತೀರಿ, ಮತ್ತೆ ಯಾಕೆ ಕಾಣೋದಿಲ್ಲ ದೇವರು? ಅದಕ್ಕೆ ಉತ್ತರ ಕೊಡ್ತಾರೆ. 9 ದೃಷ್ಟಾಂತ ಇದೆ.
9 ದೃಷ್ಟಾಂತದಲ್ಲೂ ಕೂಡ ಒಂದೊಂದು ಪಾಯಿಂಟ್ ಹೇಳ್ತಾ ಹೋಗ್ತಾರೆ, ದೇವರ ಸಂಬಂಧಪಟ್ಟ ವಿಷಯ ಹೇಳ್ತಾ ಹೋಗ್ತಾರೆ. ದೃಷ್ಟಾಂತ ನವಕ ಅಂತ ಕರೆದಿರೋದು. ದೃಷ್ಟಾಂತ ನವಕ 9 ಕೇಳಿದ ದೇವರ ಬಗ್ಗೆ ಎಲ್ಲಾ ಆಂಗಲಲ್ಲೂ ಪರಿಚಯ ಆಗುತ್ತೆ. ಅದಕ್ಕೆ ಆವೃತ್ತಿ ಅಸಕರ ರೂಪದಿ ಒಂದೇ ವಿಷಯನೇ 9 ಬೇರೆ ಬೇರೆ ದೃಷ್ಟಿಕೋನದಿಂದ ಹೇಳ್ತಾ ಹೋಗ್ತಾರೆ ದೃಷ್ಟಾಂತಗಳಿಂದ. ಒಂದು ಪ್ರಶ್ನೆ ಬೇಕಾಯ್ತು. ಈಗ ಏನ್ ಪ್ರಶ್ನೆ ಬೇಕಾಯ್ತು? ಸೂಕ್ಷ್ಮ ಯಾವ್ದಕ್ಕೆ ಕಾಣೋದಿಲ್ಲ ಅಂದ್ರೆ ಪ್ರಶ್ನೆ ಬೇಕಾಯ್ತು. ಉತ್ತರ ಕೊಡ್ತಾರೆ ಅದಕ್ಕೆ. ಆ ಉತ್ತರನ ನಾಳೆ ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.